श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः कृष्णाय वासुदेवाय हरये परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಯಪದಿಯಾದ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಅನುಭವಿಸುತ್ತಾ ಬರುತ್ತಿದ್ದೇವೆ. ಶ್ರೀ ವೇದವ್ಯಾಸರು ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನನ್ನು ಶರ್ಮಣೇ ನಮಃ ಎಂದು ಕೊಂಡಾಡಿದ್ದಾರೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 88ನೇ ಶ್ರೀನಾಮ ಶರ್ಮ ಎಂಬುದು. ಈ ಶಬ್ದಕ್ಕೆ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಶ್ರೀ ಪರಾಶರ ಭಟ್ಟರ ಭಗವದ್ಗುಣ ದರ್ಪಣಂ ಎಂಬ ಭಾಷ್ಯವನ್ನು ಅವಲೋಕಿಸಬೇಕು. ಭಾಷ್ಯದಲ್ಲಿ ಪರಾಶರ ಭಟ್ಟರು ಶರ್ಮ ಸುಖಂ ಪರಮ ಪ್ರಾಪ್ಯಂಚ ಯಥಾ ಎಂದು ತೋರಿಸಿದ್ದಾರೆ. ಶರ್ಮವೆಂದರೆ ಪರಮಪ್ರಾಪ್ಯನಾದವನು ಅಥವಾ ಲೋಕಕ್ಕೆ ಸುಖವನ್ನು ನೀಡುವವನು ಎಂಬ ಅರ್ಥವನ್ನು ತೋರಿಸಿದ್ದಾರೆ. ಪರಮಾನಂದ ರೂಪತ್ವಾತ್ ಶರ್ಮ ಹಿಂಸಾದಿ ಮಂಥನಾತ್ ಎಂದು ತೋರಿಸಿದ್ದಾರೆ. ಪರಮಾನಂದ ಸ್ವರೂಪಿಯಾದಂತಹ ಭಗವಂತನನ್ನು ಶರ್ಮ ಎಂಬ ಶಬ್ದದ ಮೂಲಕ ಶಾಸ್ತ್ರಗಳು ಕೊಂಡಾಡತ್ತೆ. ಅವನೇ ಪರಮಾನಂದ, ಆನಂದ ಸ್ವರೂಪಿಯಾಗಿದ್ದಾನೆ. ನೋಡಿ, ನಾವು ಲೌಕಿಕ ಜೀವನದಲ್ಲಿ ಅನುಭವಿಸುವಂತಹ ಸುಖಗಳೆಲ್ಲ ಅಲ್ಪವಾಗಿರುತ್ತೆ. ನಿರತಿಶಯವಾದ ಆನಂದ ಪರಮಾತ್ಮನ ದಿವ್ಯವಾದ ಅನುಗ್ರಹದಿಂದ ಅಥವಾ ಪರಮಾತ್ಮನ ಅನುಭವದಿಂದ ಮಾತ್ರ ನಮಗೆ ಸಿದ್ಧಿಸುತ್ತದೆ. ಅವನು ಆನಂದ ಸ್ವರೂಪಿಯಾಗಿದ್ದಾನೆ. ಯಾರು ಲೋಕಕ್ಕೆ ಆನಂದವನ್ನು ಅಥವಾ ನಿರತಿಶಯವಾದ ಸುಖವನ್ನು ನೀಡುತ್ತಾನೋ ಅಂತಹ ಪರಮಾತ್ಮನು ಶರ್ಮ ಎಂದು ಕರೆಯಲ್ಪಡುತ್ತಾನೆ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಒಂದು ಕಥೆಯನ್ನು ಕೂಡ ನೋಡಬಹುದು. ಇದು ವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಉತ್ತಮವಾದ ಕಥೆ. ತೈತರಿಯೋಪನಿಷತ್ತಲ್ಲಿ ಭೃಗು ವರುಣ ಇಬ್ಬರು ಮಹರ್ಷಿಗಳ ನಡುವೆ ಏರ್ಪಟ್ಟಂತಹ ಒಂದು ಸಂವಾದ. ಭೃಗು ಮಹರ್ಷಿಗಳು ಪರಮಾತ್ಮನನ್ನು ಅನುಭವಿಸಬೇಕು ಎಂಬ ಕುತೂಹಲ ಉಳ್ಳವರು. ಭಗವಂತನೆಂದರೆ ಯಾರು, ಭಗವಂತನ ಸ್ವರೂಪವೇನು ಎಂಬ ವಿಷಯವನ್ನು ತಿಳಿದುಕೊಳ್ಳುವುದರಲ್ಲಿ ಭೃಗು ಮಹರ್ಷಿಗಳಿಗೆ ಒಂದು ಕೌತೂಹಲವಿರುತ್ತೆ, ಒಂದು ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ಅವರು ಅವರ ತಂದೆಯಾದಂತಹ ವರುಣ ಮಹರ್ಷಿಗಳ ಬಳಿ ಹೋಗಿ ಶರಣಾಗತಿ ಮಾಡಿ ಪ್ರಾರ್ಥಿಸುತ್ತಾರೆ. ಎಲೈ ತಂದೆಯಾದ ವರುಣ ದೇವರೇ, ಭಗವಂತನ ಸ್ವರೂಪವನ್ನು ನೀವು ನಮಗೆ ಉಪದೇಶ ಮಾಡಬೇಕು ಎಂದು ಪ್ರಾರ್ಥನೆ ಮಾಡ್ತಾರೆ. ತಂದೆ, ದೇವರಂದರೆ ಯಾರು ಅಂತ ಕೇಳ್ತಾರೆ. ಆಗ ವರುಣ ದೇವರು ಹೇಳ್ತಾರೆ, ದೇವರನ್ನು ಹೇಳಿದರೆ ನಿನಗೆ ತಿಳಿಯೋದಿಲ್ಲಪ್ಪ, ದೇವರನ್ನು ಅನುಭವಿಸಬೇಕು. ನೋಡಿ, ಸಾಮಾನ್ಯವಾಗಿ ನಾವು ಬೆಲ್ಲ ಅವನು ತಿಂದವನೇ ಬಲ್ಲ ಅಂತ ಹೇಳ್ತೇವೆ. ಒಂದು ಬೆಲ್ಲದ ರುಚಿಯನ್ನು ತಿಂದವನು ಮಾತ್ರ ಅದನ್ನು ಹೇಳೋದಕ್ಕೆ ಸಾಧ್ಯ. ಬೆಲ್ಲ ಸಿಹಿಯಾಗಿರುತ್ತೆ ಅಥವಾ ಸಕ್ಕರೆ ಪೊಂಗಲ್ ಸಿಹಿಯಾಗಿರುತ್ತೆ, ಯಾವುದೋ ಒಂದು ವಸ್ತು ಕಹಿಯಾಗಿರುತ್ತೆ ಅಂತ ಹೇಳಬಹುದು. ಆದರೆ ಈ ಸಿಹಿ ಕಹಿ ಅನುಭವಗಳೆಲ್ಲ ಅದು ರುಚಿಸಿದಾಗ ಮಾತ್ರ ನಮಗೆ ಅನುಭವದಲ್ಲಿ ಬರುತ್ತೆ, ಆಗಲೇ ನಮಗೆ ಅರಿವಾಗತ್ತೆ. ಆ ರೀತಿ ಭಗವಂತನೆಂಬ ದಿವ್ಯವಾದ ವಸ್ತುವನ್ನು ನಾವು ಅನುಭವಿಸಿದಾಗ ಮಾತ್ರ ಅರಿವು ಏರ್ಪಡುತ್ತದೆ. ಭಗವಂತನನ್ನು ಅನುಭವಿಸಬೇಕು. ತಪಶಕ್ತಿಯ ಮೂಲಕ, ಧ್ಯಾನದ ಮೂಲಕ, ಉಪಾಸನಾ ಕ್ರಮದ ಮೂಲಕ ನೀನು ಭಗವಂತನನ್ನು ತಿಳಿದುಕೊಳ್ಳಬೇಕು ಎಂದು ವರುಣ ಮಹರ್ಷಿಗಳು ಹೇಳುತ್ತಾರೆ. ನಾನು ನಿನ್ನ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡ್ತೇನೆ. ಭಗವಂತನ ಬಗ್ಗೆ ನಾನು ಹೇಳ್ತೇನೆ. ನಾನು ಹೇಳಿದ ವಾಕ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ನೀನು ತಪಸ್ಸು ಮಾಡಿದ್ದೇ ಆದರೆ ಭಗವಂತನ ಅರಿವು ನಿನಗೆ ಮೂಡುತ್ತದೆ ಎಂದು ವರುಣ ಮಹರ್ಷಿಗಳು ಹೇಳಿ ಭೃಗು ಮಹರ್ಷಿಗಳಿಗೆ ಒಂದು ಉಪದೇಶವನ್ನು ಮಾಡ್ತಾರೆ. ಯಾರು ಈ ವಿಸ್ಮಯಕಾರಿ ಪ್ರಪಂಚದ ಸೃಷ್ಟಿಗೆ ಕಾರಣಕರ್ತನಾಗಿದ್ದಾನೋ, ಯಾರು ಸರ್ವದಾ ಈ ಪ್ರಪಂಚವನ್ನು ಸಂರಕ್ಷಿಸುತ್ತಾನೋ, ಯಾರಲ್ಲಿ ಈ ಪ್ರಪಂಚವು ಲಯಗೊಳ್ಳುವುದೋ ಅವನೇ ಪರಮಾತ್ಮನು, ಇದು ಭಗವಂತನು ಎಂದು ವರುಣ ಮಹರ್ಷಿಗಳು ಉಪದೇಶ ಮಾಡ್ತಾರೆ. ಅವರು ಮಾಡಿದಂತಹ ಉಪದೇಶವನ್ನು ಆಧಾರವಾಗಿಟ್ಟುಕೊಂಡು ಭೃಗು ಮಹರ್ಷಿಗಳು ಚಿಂತನೆಯನ್ನು ಪ್ರಾರಂಭ ಮಾಡ್ತಾರೆ. ಅವರ ಮನಸ್ಸಿನಲ್ಲಿ ಭಾವನೆಗಳು, ಹಲವಾರು ಆಲೋಚನೆಗಳು ಮೂಡುತ್ತೆ. ಆದ್ದರಿಂದ ಅವ್ರು ಏನು ಕಂಡುಕೊಳ್ತಾರೆ ಅಂದರೆ, ಲೋಕ ಬದುಕಬೇಕಾದ್ರೆ ಆಹಾರ ತುಂಬ ಮುಖ್ಯ. ನೋಡಿ, ಯಾರು ತಿನ್ನದೇ ಇದ್ದರೆ ಹೋಗೇ ಬಿಡ್ತಾರೆ. ನಾವು ಬದುಕಬೇಕಾದರೆ ಆಹಾರವನ್ನು ಸ್ವೀಕರಿಸಲೇಬೇಕು. ಆಹಾರ ಸ್ವರೂಪಿಯಾಗಿ ಪರಮಾತ್ಮನೇ ಇರಬೇಕು. ಆಹಾರವೇ ಭಗವಂತನೇನೋ ಎಂದು ಭಾವಿಸಿದಂತಹ ಭೃಗು ಮಹರ್ಷಿಗಳು ವರುಣ ಮಹರ್ಷಿಗಳ ಬಳಿ ಹೋಗಿ ಇದನ್ನು ಪ್ರಸ್ತಾಪನೆ ಮಾಡ್ತಾರೆ. ನಾನು ದೇವರನ್ನು ಕಂಡುಕೊಂಡೆ, ಹಲವಾರು ಬಾರಿ ನಾನು ಚಿಂತನೆಯನ್ನು ಮಾಡಿದೆ. ಮನಸ್ಸಿನಲ್ಲಿ ನನಗೆ ಮೂಡಿದ ಭಾವನೆ ಏನು ಎಂದರೆ ಆಹಾರವೇ ಪರಬ್ರಹ್ಮ ಎಂದು. ಇದು ಸರಿಯೇ ಎಂದು ಕೇಳಿದಾಗ ವರುಣ ಮಹರ್ಷಿಗಳು ಕೇಳುತ್ತಾರೆ,
ಇದು ಪೂರ್ತಿಯಲ್ಲ, ನೀನು ಪೂರ್ಣವಾಗಿ ಭಗವಂತನನ್ನು ತಿಳಿದಿಲ್ಲ, ನೀನು ಆಹಾರವೇ ಪರಬ್ರಹ್ಮ ಎಂದು ಹೇಳುತ್ತಾ ಇದ್ದಿ, ಆದರೆ ಇದು ಪೂರ್ಣವಾದ ಜ್ಞಾನವಲ್ಲ, ಮತ್ತೆ ನೀನು ತಪಸ್ಸಿನಲ್ಲಿ ತೊಡಗಬೇಕು ಎಂದು ಹೇಳಿಬಿಡ್ತಾರೆ. ಆಗ ಭೃಗು ಮಹರ್ಷಿಗಳು ಮತ್ತೆ ತಪಸ್ಸನ್ನು ಮಾಡಿ ಚಿಂತನೆ ಮಾಡಿ ಅವರು ಕಂಡುಕೊಳ್ತಾರೆ, ಪ್ರಾಣವಿಲ್ಲದೆ ಇದ್ದರೆ ಎಲ್ಲರೂ ಮೃತರಾಗುತ್ತಾರೆ. ಆದ್ದರಿಂದ ನಾವಿನ್ನೂ ಬದುಕಿರೋದಕ್ಕೆ ಕಾರಣ ಏನು? ಪ್ರಾಣ ತಾನೆ. ಈ ಪಂಚಪ್ರಾಣವೇ ಮನುಷ್ಯ ಬದುಕಿರುವುದಕ್ಕೆ ಕಾರಣ. ಆದ್ದರಿಂದ ಪ್ರಾಣಸ್ವರೂಪಿಯಾದ ಪರಮಾತ್ಮನೇ ಪರಬ್ರಹ್ಮ, ಪ್ರಾಣವೇ ಬ್ರಹ್ಮ ಎಂದು ಮತ್ತೆ ಅವರು ಕಂಡುಕೊಂಡು ವರುಣನ ಬಳಿ ಹೋಗಿ ಕೇಳ್ತಾರೆ. ಆಗ ವರುಣ ಮಹರ್ಷಿಗಳು ಪ್ರಾಣವೇ ಪರಬ್ರಹ್ಮವಲ್ಲಪ್ಪ, ಮತ್ತೇನು ತಪಸ್ಸಿನಲ್ಲಿ ತೊಡಗು ಎಂದು ಹೇಳಿ ಕಳಿಸುತ್ತಾರೆ. ಆಗ ಮತ್ತೆ ತಪಸ್ಸು ಮಾಡಿದಾಗ ಮನಸ್ಸೇ ಬ್ರಹ್ಮವೋ ಎಂದು ಅವರು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾರೆ. ಮೊದಲು ಆಹಾರವೇ ಪರಬ್ರಹ್ಮ ಎಂದು ಭ್ರಮಿಸಿದರು, ಜೊತೆಗೆ ಪ್ರಾಣವೇ ಪರಬ್ರಹ್ಮ ಎಂದು ಭ್ರಮಿಸಿದರು. ಅದಾದ ನಂತರ ಮನಸ್ಸೇ ಬ್ರಹ್ಮವೋ ಎಂದು ಭ್ರಮಿಸಿದರು. ನೋಡಿ, ಅನ್ನಮಯ ಕೋಶ ಅಂತ ನಾವು ಶರೀರ, ಇದು ಆಹಾರ ಸ್ವೀಕಾರ ಮಾಡಿ ಈ ಒಂದು ಮಾಂಸಪೂರಿತವಾದ ಶರೀರವನ್ನು ನಾವು ಬೆಳೆಸ್ಕೊಳ್ತೇವೆ. ಮೊದಲನೇದಾಗಿ ನಾವು ಮೊದಲು ನೋಡೋದೇ ಶರೀರವೇ ದೇವರು ಎಂದು ಭ್ರಮಿಸಿಬಿಡಬಾರದು. ಶರೀರದೊಳಗಡೆ ಇರುವಂತಹ ಪ್ರಾಣವಿದ್ದಾಗ ತಾನೇ ಶರೀರ ಧರಿಸಲ್ಪಡುತ್ತದೆ. ಪ್ರಾಣವೇ ದೇವರೋ ಎಂದು ಭೃಗು ಮಹರ್ಷಿಗಳು ಭ್ರಮಿಸ್ತಾರೆ. ಮತ್ತೆ ವರುಣ ಮಹರ್ಷಿಗಳು ಪ್ರಾಣವೇ ದೇವರು ಇರಲಿಕ್ಕಿಲ್ಲ ಎಂದು ಹೇಳಿದಾಗ ಮತ್ತೆ ಮನಸ್ಸು ಅನ್ನೋದೊಂದಿದೆಯಲ್ಲ, ಆ ಮನಸ್ಸೇ ದೇವರೋ ಎಂದು ಮತ್ತೆ ಹೋಗಿ ಕೇಳಿದಾಗ ಮನಸ್ಸು ದೇವರಲ್ಲ ಎಂದು ವರುಣರು ಹೇಳಿದ ನಂತರ ಮತ್ತೆ ವಿಜ್ಞಾನವೇ ದೇವರು, ಆತ್ಮ ತಾನೇ ಇದೆಲ್ಲದಕ್ಕೂ ಕಾರಣ. ಶರೀರವಿರೋದಕ್ಕೂ ಮನಸ್ಸಿರೋದಕ್ಕೂ ಈ ಒಂದು ಪ್ರಾಣ ಧರಿಸೋದಕ್ಕೂ ಆತ್ಮವೇ ಕಾರಣವಾಗಿರೋದ್ರಿಂದ ನಾನು ಎಂದು ಕರೆಯಲ್ಪಡುವಂತಹ ಜೀವಾತ್ಮನೇ ದೇವರು ಎಂದು ಕೇಳ್ತಾರೆ. ಜೀವಾತ್ಮನೂ ದೇವರಲ್ಲ ಎಂದು ಹೇಳಿ ವರುಣ ಮಹರ್ಷಿಗಳು ಕಳಿಸ್ಬಿಡ್ತಾರೆ. ಆಗ ಭೃಗು ಮಹರ್ಷಿಗಳಿಗೆ ಹೇಳ್ತಾರೆ, ನಾವು ತಪಸ್ಸು ಮಾಡಿ ಪರಮಾತ್ಮನನ್ನು ಕಂಡುಕೊಳ್ಳಬೇಕು ಎಂದು ನೀವು ಉಪದೇಶ ಮಾಡಿದ್ರಿ, ತಪಸ್ಸೇ ದೇವರು ಎಂದು ಕೇಳ್ತಾರೆ. ಅವರು ತಪಸ್ಸೇ ದೇವರು ಅಂತ ಹೇಳಲಿಕ್ಕಿಲ್ಲ, ಆದರೆ ಈ ತಪಸ್ಸು, ಮನಸ್ಸು, ಪ್ರಾಣ, ಆಹಾರ, ಆತ್ಮ ಇದೆಲ್ಲವನ್ನೂ ಒಂದು ವಸ್ತು ಧರಿಸಿದೆ, ಅವನೇ ಪರಮಾತ್ಮ, ಅವನನ್ನು ನೀನು ತಪಸ್ಸಿನ ಮೂಲಕ ಕಂಡುಕೋ ಎಂದು ವರುಣ ಮಹರ್ಷಿಗಳು ಹೇಳಿ ಕಳಿಸಿಬಿಡ್ತಾರೆ. ವರುಣರ ಉಪದೇಶದಿಂದ ಮತ್ತೆ ಭೃಗು ಮಹರ್ಷಿಗಳು ಚಿಂತನೆಯನ್ನು ಪ್ರಾರಂಭ ಮಾಡಲಾಗಿ ಅಂತಃಪಟಲದಲ್ಲಿ ಅಂತರಾತ್ಮನಾಗಿರುವಂತಹ ಪರಮಾತ್ಮನನ್ನು ಅನುಭವಿಸುತ್ತಾರೆ. ಆನಂದವೇ ಪರಮಾತ್ಮನ ಸ್ವರೂಪ ಎಂದು ಕಂಡುಕೊಳ್ಳುತ್ತಾರೆ. ಆನಂದಂ ಬ್ರಹ್ಮೇತಿ ವ್ಯಜಾನಾತ್ ಆನಂದಾದ್ಯೈವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಎಂದು ಹೇಳಿ, ಆನಂದವಿಲ್ಲದೆ ಇದ್ದರೆ, ಆನಂದ ಸ್ವರೂಪಿಯಾದ ಪರಮಾತ್ಮನು ಅನುಪ್ರವೇಶಿಸಿ ಅಂತರ್ಯಾಮಿಯಾಗಿಲ್ಲದೆ ಇದ್ದರೆ ಈ ಪ್ರಪಂಚ ಧರಿಸೋದಕ್ಕೆ ಸಾಧ್ಯವೇ ಇಲ್ಲ. ನಾವು ನೋಡುವಂತಹ ವಿಸ್ಮಯಕಾರಿ ಪ್ರಪಂಚವಾಗಲಿ, ನಾವಾಗಲಿ, ನೀವಾಗಲಿ, ಯಾವುದೇ ಒಂದು ವಸ್ತುವಾಗಲಿ, ಅದು ನೆಲೆಸಬೇಕಾದರೆ ಅಂತರಾತ್ಮನಾಗಿರುವಂತಹ ಪರಮಾತ್ಮನೇ ಕಾರಣ. ಅವನ ಸ್ವರೂಪ ಆನಂದ ಸ್ವರೂಪ, ಅವನೇ ಸಂತೋಷವನ್ನು, ನಿರತಿಶಯವಾದ ಆನಂದವನ್ನು ನೀಡಬಲ್ಲ. ಅಂತಹ ಆನಂದ ಸ್ವರೂಪಿಯಾದ ಪರಮಾತ್ಮನೇ ಶರ್ಮ ಎಂದು ಕರೆಯಲ್ಪಡುವಂತಹವನು ಎಂದು ಭೃಗು ಮಹರ್ಷಿಗಳು ಕಂಡುಕೊಂಡರು ಎಂದು ತೈತರೀಯ ಉಪನಿಷತ್ತಲ್ಲಿ ಬರುವಂತಹ ಕತೆ. ಈ ಕಥೆಯನ್ನು ಸ್ಮರಿಸುವ ಕ್ರಮದಲ್ಲಿ ಕನಕದಾಸರು ಒಂದು ಅದ್ಭುತವಾದ ಹಾಡಿನ ಮೂಲಕ ನಮಗೆ ತೋರಿಸಿದ್ದಾರೆ. ಕನಕದಾಸರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ. ಅವರ ಸಾಹಿತ್ಯ ರಚನೆ ಆಗಲಿ, ಅದರಲ್ಲಿ ವೇದಾಂತ ತತ್ವ ವಿಷಯಗಳೆಲ್ಲ ಅಡಗಿರತ್ತೆ. ಈ ಒಂದು ಆನಂದ ಸ್ವರೂಪಿಯಾದ ಪರಮಾತ್ಮನನ್ನು ಕನಕದಾಸರು ಕೊಂಡಾಡುತ್ತಾರೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದರೆ ದೃಷ್ಟಿಯಿಂದಲೇ ನೋಡಿದೆ ಸೃಷ್ಟಿಗೀಶ ಶ್ರೀರಂಗಶಾಯಿಯ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಇದೆ ಎಂದು ಕೇಳಿದರೆ, ವೈಕುಂಠ ಅಂದರೆ ಏನು? ಎಲ್ಲಿ ಆನಂದವೇ ತುಂಬಿರುತ್ತೋ ಅದೇ ವೈಕುಂಠ. ಸಂಸಾರ ಅಂದರೆ ಏನು? ಎಲ್ಲಿ ದುಃಖವೇ ಇರುತ್ತೋ ಅದೇ ಸಂಸಾರ. ನಮಗೆ ದುಃಖ ಹೋಗಿ ಆನಂದ ಪ್ರಾಪ್ತವಾಗಬೇಕಾದ್ರೆ ವೈಕುಂಠವೆಂಬ ದಿವ್ಯಲೋಕವನ್ನು ಪ್ರವೇಶ ಮಾಡಬೇಕು ಎಂದು ನಮಗೆ ಶಾಸ್ತ್ರ ಹೇಳುತ್ತೆ. ಈ ವೈಕುಂಠ ಎಷ್ಟು ದೂರ ಎಂದು ನಾನು ಭಾವಿಸುತ್ತಲಿದ್ದೆ. ಆದರೆ ವೈಕುಂಠ ನಿಜವಾಗಲೂ ಎಲ್ಲಿದೆ ಅಂದರೆ, ವೈಕುಂಠಪತಿಯಾದ ಶ್ರೀಮನ್ನಾರಾಯಣನು ರಂಗಶಾಹಿಯಾಗಿ ಶ್ರೀರಂಗ ಕ್ಷೇತ್ರದಲ್ಲಿ ಶೇಷ ಪರ್ಯಂಕದ ಮೇಲೆ ಪವಡಿಸಿದ್ದಾನೆ ಅರ್ಚಾ ವಿಗ್ರಹ ಸ್ವರೂಪದಲ್ಲಿ. ಭೂವೈಕುಂಠ ಎಂದು ಕರೆಯಲ್ಪಡುವಂತಹ ಶ್ರೀರಂಗಕ್ಷೇತ್ರ, ರಂಗಶಾಹಿ ಪರಮಾತ್ಮ, ಅವನನ್ನು ದರ್ಶನ ಮಾಡಿದ ನಂತರ ವೈಕುಂಠ ಲೋಕದಲ್ಲಿ ಯಾವ ನಿರತಿಶಯವಾದ ಆನಂದ ನಮಗೆ ಏರ್ಪಡುತ್ತೋ ಅಷ್ಟು ಅದ್ಭುತವಾದ ಆನಂದ, ನಿರತಿಶಯವಾದ ಆನಂದ, ಹೇಳಲು ಅಸಾಧ್ಯವಾಗದೇ ಇರುವಷ್ಟು ಆನಂದ ನಮಗೆ ಅನುಭವಕ್ಕೆ ಬರುತ್ತಿದ್ದೆ ಎಂದು ಕನಕದಾಸರು ಆ ಪದ್ಯದಲ್ಲಿ ತೋರಿಸ್ತಾರೆ. ಎಲ್ರಿಗೂ ಆನಂದ ಸಿಗಬೇಕಲ್ಲ, ಕನಕದಾಸರಿಗೂ ಮಾತ್ರ ಹೇಗೆ ರಂಗಶಾಹಿ ಆನಂದ ಸಿಕ್ಕಿತು ಎಂದು ಕೇಳಿದರೆ ಅವರೇ ಅದನ್ನು ಹೇಳ್ತಾರೆ. ದೃಷ್ಟಿಯಿಂದಲೇ ನೋಡಿದೆ ನಾನು. ಸಾಮಾನ್ಯ ದೃಷ್ಟಿಯಿಂದ ನೋಡಿದರೆ ಪ್ರಯೋಜನವಾಗೋದಿಲ್ಲ.
ನಾವು ಸಾಮಾನ್ಯವಾಗಿ ಎಷ್ಟೆಷ್ಟೋ ಸ್ಥಳಗಳಿಗೆ ಹೋಗ್ತೀವಿ, ವಿನೋದಕ್ಕೋಸ್ಕರ ಒಂದು ವಸ್ತುವನ್ನು ನೋಡ್ತೇವೆ. ಆದರೆ ಭಕ್ತಿಭಾವದಿಂದ ನಾವು ಪರಮಾತ್ಮನಿದ್ದಾನೆ ಎಂಬ ವಿಶ್ವಾಸದಿಂದ ನೋಡಿದಾಗ ಮಾತ್ರ ಅದರ ಅನುಭವ ಏರ್ಪಡುತ್ತೆ. ದೇವಸ್ಥಾನದಲ್ಲಿ ನಾವು ಭಕ್ತಿಯಿಂದ ಭಗವಂತನ ದರ್ಶನ ಮಾಡುವುದನ್ನು ಬೆಳೆಸಿಕೊಳ್ಳಬೇಕು. ಆ ಭಕ್ತಿಯನ್ನು ನಮ್ಮಲ್ಲಿ ಅಭಿವೃದ್ಧಿಗೊಳಿಸಬೇಕು. ಆ ಭಕ್ತಿ ದೃಷ್ಟಿಯಿಂದಲೂ ಜ್ಞಾನ ದೃಷ್ಟಿಯಿಂದಲೂ ನೋಡಿದಾಗ ಮಾತ್ರ ಆನಂದ ನಮಗೆ ಲಭ್ಯವಾಗತ್ತೆ ಎಂದು ಕನಕದಾಸರು ಇದರಲ್ಲಿ ತೋರಿಸ್ತಾರೆ. ನಾವು ವೈಕುಂಠ ಲೋಕದಲ್ಲಿರುವಷ್ಟು ಆನಂದ ನಮಗೆ ಭೂಲೋಕದಲ್ಲೇ ಸಿಗತ್ತೆ. ರಂಗಶಾಹಿ ಪರಮಾತ್ಮನನ್ನು ದರ್ಶನ ಮಾಡುವುದರಿಂದಲೇ ನಮಗೆ ಆನಂದ ಲಭ್ಯವಾಗತ್ತೆ ಎಂದು ಕನಕದಾಸರು ಸಂತೋಷದಿಂದ ಈ ಪದ್ಯವನ್ನು ಹಾಡ್ತಾರೆ. 8 ಏಳನು ಕಳೆದುದರಿಂದ ತುಂಟರೈವರ ತುಳಿದುದರಿಂದ ಕಂಟಕನೊಬ್ಬನು ಅಳಿದುದರಿಂದ ಬಂಟನಾಗಿ ಬಂದೆ ಶ್ರೀರಂಗಶಾಹಿ. ರಂಗನಾಥನನ್ನು ಹೇಗೆ ದರ್ಶನ ಮಾಡಬೇಕು ಎಂಬುದನ್ನು ಕನಕದಾಸರು ತೋರಿಸ್ತಾರೆ. ಬಂಟನಾಗಿ ಹೋಗಬೇಕು, ನಾನು ಭಗವದ್ದಾಸ ಎಂದು ಹೇಳಿ ನಮ್ಮನ್ನು ನಾವು ದೇಹವಾಗಿ ಗುರುತಿಸಿಕೊಳ್ಳದೆ, ನಮ್ಮನ್ನು ನಾವು ಮನಸ್ಸಾಗಿ ಗುರುತಿಸಿಕೊಳ್ಳದೆ, ನಮ್ಮನ್ನು ನಾವು ಪ್ರಾಣವಾಗಿ ಗುರುತಿಸಿಕೊಳ್ಳದೆ, ನಮ್ಮನ್ನು ನಾವು ವಿಜ್ಞಾನವಾಗಿ ಗುರುತಿಸಿಕೊಳ್ಳದೆ, ನಮ್ಮನ್ನು ನಾವು ಭಗವಂತನ ದಾಸ ಎಂದು ಗುರುತಿಸಿಕೊಂಡು, ಅದೇ ಆತ್ಮಸ್ವರೂಪವಾಗಿರೋದ್ರಿಂದ ನಮ್ಮನ್ನು ನಾವು ಆತ್ಮಸ್ವರೂಪವಾಗಿ ಗುರುತಿಸಿಕೊಂಡು ಭಗವಂತನ ದಾಸ ಎಂಬ ಅರಿವು ಏರ್ಪಟ್ಟು ಭಗವದ್ಭಕ್ತಿ ಭಾವದಿಂದ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಭಗವಂತನನ್ನು ಕಂಡಾಗ ನಮಗೆ ಆನಂದ ಪ್ರಾಪ್ತವಾಗುತ್ತದೆ ಎಂದು ಕನಕದಾಸರು ತೋರಿಸ್ತಾರೆ. ಇಲ್ಲಿ ಒಂದು ಒಗಟೆಯ ಭಾಷೆಯ ಮೂಲಕ ಒಂದು ವಿಷಯವನ್ನು ತಿಳಿಸ್ತಾರೆ ದಾಸರು. 8 ಏಳನು ಕಳೆದುದರಿಂದ, 8 ಮತ್ತು 7 ಸೇರಿಸಿದಾಗ 8 + 7 ಸೇರಿಸಿದಾಗ 15 ಅಂತ ಬರುತ್ತೆ. 15 ವಿಷಯಗಳು ನಮಗೆ ಕಳೆದುದರಿಂದ ತುಂಟರೈವರ 5 ತುಂಟತನ ಇದೆಯಂತೆ ನಮ್ಮೊಳಗಡೆ, ಅದನ್ನು ನಾವು ತುಳಿಯುವುದರ ಮೂಲಕ, ಕಂಟಕನೊಬ್ಬನು ಅಳಿಯುವುದರ ಮೂಲಕ ನಮಗೆ ಶ್ರೀ ಭಗವಂತನ ದರ್ಶನ ಏರ್ಪಡತ್ತೆ ಎಂದು ಕನಕದಾಸರು ತೋರಿಸ್ತಾರೆ. 15 ವಿಷಯಗಳು ಯಾವುದು ಎಂದು ಕೇಳಿದರೆ ಪಂಚಭೂತಗಳು, ಪಂಚ ಇಂದ್ರಿಯಗಳು, ಮನಸ್ಸು, ಅನ್ನ, ವೀರ್ಯ, ಆಲೋಚನೆ ಮತ್ತು ಮಾತು ಅಥವಾ ಕೀರ್ತಿ. ಈ 15 ವಿಷಯಗಳನ್ನು ನಾವು ಮೆಟ್ಟಿ ನಿಂತಾಗ ಮಾತ್ರ, ಅದು ನಮ್ಮನ್ನು ಬಿಟ್ಟು ಕಳೆದಾಗ ಮಾತ್ರ ನಿರತಿಶಯವಾದ ಆನಂದವನ್ನು ನಾವು ಪಡೆದುಕೊಳ್ಳಬಹುದು ಎಂದು ಕನಕದಾಸರು ಹೇಳ್ತಾರೆ. ನಮಗೆ ಜೀವನದಲ್ಲಿ ಆನಂದ ಯಾರಿಗೆ ಬೇಡ ಹೇಳಿ? ಪ್ರತಿಯೊಬ್ಬರೂ ದುಃಖದಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ. ನಾವು ಕಷ್ಟಗಳೆಲ್ಲ ಪರಿಹಾರವಾಗಬೇಕು, ದುಃಖವೆಲ್ಲ ಹೋಗಬೇಕು ಅಂದರೆ ಈ 15 ವಿಷಯಗಳು ಕಳೆಯಬೇಕು. ಅದೇನು? ಭೌತಿಕವಾದ ಶರೀರವೇ ನಾವು ಎಂಬ ಭ್ರಮೆ ಬಿಟ್ಟು ಹೋಗಬೇಕು. ಈ ಪಂಚೇಂದ್ರಿಯಗಳೇ ನಾವು ಎಂಬ ಭ್ರಮೆ ಬಿಟ್ಟು ಹೋಗಬೇಕು. ನಾವೇ ಮನಸ್ಸು ಎಂಬುದನ್ನು ಬಿಟ್ಟು ಹೋಗಬೇಕು. ನಾವು ಅನ್ನವೇ ನಮಗೆ ಪರಬ್ರಹ್ಮ. ಅನ್ನವಿಲ್ಲದೆ ಇದ್ದರೆ, ಅನ್ನ ಎಲ್ಲದಕ್ಕೂ ಅತೀತನಾದವನು ಪರಬ್ರಹ್ಮ. ಅನ್ನ ಸ್ವರೂಪಿಯಾಗಿ ಪರಮಾತ್ಮ ಇದ್ದಾನೆ. ಆದರೆ ಅನ್ನ ನಮಗೆ ಆರೋಗ್ಯವನ್ನು ನೀಡಬೇಕಾದರೆ ಪರಮಾತ್ಮನೇ ಕಾರಣವಾಗಿರೋದ್ರಿಂದ ಎಲ್ಲದಕ್ಕೂ ಅತೀತನಾದವನು. ಅನ್ನ, ವೀರ್ಯ, ಆಲೋಚನೆ, ಮಾತು, ಕೀರ್ತಿ ಇತ್ಯಾದಿ ಎಲ್ಲ ವಿಷಯಗಳಿಗೂ ಅತೀತನಾದವನು ಪರಮಾತ್ಮ ಎಂಬ ವಿಷಯ ಜ್ಞಾನ ನಮಗೆ ಸಿದ್ಧಿಸಬೇಕು. ಆದ್ದರಿಂದ ಈ 15 ವಿಷಯಗಳು ನಮ್ಮಿಂದ ಕಳೆದು ಹೋಗಬೇಕು. ತುಂಟರೈವರ ತುಳಿಯುವುದರಿಂದ ಅಂತ ಹೇಳಿದ್ರು. ತುಂಟರೈವರು ಯಾರು ಎಂದು ಕೇಳಿದರೆ ಪಂಚ ತನ್ಮಾತ್ರೆಗಳು. ನೋಡಿ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಪಂಚ ತನ್ಮಾತ್ರೆಗಳಿದೆ. ಕೆಲವು ವಸ್ತುಗಳನ್ನು ನಾವು ನೋಡಿ ತಿಳಿದುಕೊಳ್ಳುತ್ತೇವೆ, ಕೆಲವು ವಸ್ತುಗಳನ್ನು ಮುಟ್ಟಿ ತಿಳಿದುಕೊಳ್ಳುತ್ತೇವೆ, ಕೆಲವು ವಸ್ತುಗಳು ನಮಗೆ ಸ್ಪರ್ಶವಾದಾಗ ಗೊತ್ತಾಗತ್ತೆ. ಸ್ಪರ್ಶ, ರೂಪ, ಕೆಲವು ವಸ್ತುಗಳನ್ನು ನಾವು ನೋಡಿ ತಿಳಿದುಕೊಳ್ಳುತ್ತೇವೆ, ಕೆಲವು ವಸ್ತುಗಳನ್ನು ರುಚಿಸಿ ತಿಳಿದುಕೊಳ್ಳುತ್ತೇವೆ. ಸ್ಪರ್ಶ, ರೂಪ, ರಸ, ಗಂಧ ಮೊದಲಾದ ಪಂಚ ತನ್ಮಾತ್ರೆಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂದು ಹೇಳ್ತಾರೆ. ಕೆಲವು ವಸ್ತುಗಳನ್ನು ನಾವು ಕೇಳಿ ತಿಳಿದುಕೊಳ್ಳುತ್ತೇವೆ. ಈ ಶಬ್ದ ಇದರ ಮೇಲೆ ನಮ್ಮ ಇಂದ್ರಿಯಗಳು ನಮ್ಮನ್ನು ಆಡಿಸ್ಬಿಡತ್ತೆ. ನೋಡಿ, ಈ ಇಂದ್ರಿಯಗಳ ಮೂಲಕ ನಾವು ವಿಷಯಗಳನ್ನು ಸಂಗ್ರಹಣೆ ಮಾಡ್ತೇವೆ. ಆ ವಿಷಯಕ ಸುಖವೇ ದೊಡ್ಡದೇನೋ ಎಂದು ಭ್ರಮಿಸುತ್ತೇವೆ. ಆದರೆ ಈ ಪಂಚ ತನ್ಮಾತ್ರೆಗಳಿಗಿಂತಲೂ ಪಂಚಭೂತಗಳಿಗಿಂತಲೂ ಅತೀತನಾದವನು ಪರಮಾತ್ಮ ಎಂಬ ಜ್ಞಾನ ನಮಗೆ ಮೂಡಿ ಬರಬೇಕು. ಈ ತುಂಟರೈವರು ಯಾರು? ಈ ಶಬ್ದಸ್ಪರ್ಶ ರೂಪ ರಸಗಂಧ ಎಂದು ಕರೆಯಲ್ಪಡುವಂತಹ ಪಂಚ ತನ್ಮಾತ್ರೆಗಳನ್ನು ತುಳಿಯುವುದರ ಮೂಲಕ ಕಂಟಕನೊಬ್ಬನು ಅಳಿದುದರಿಂದ. ಕಂಟಕ ಅಂದರೆ ಯಾರು? ನಮಗೆ ಕಂಟಕ ಯಾರು ಅಂದರೆ ಅಹಂಕಾರ, ಒಳಗಡೆ ಇರುವಂತಹ ನಾನು ಎಂಬ ಪ್ರಜ್ಞೆ. ನಮ್ಮನ್ನು ನಾವು ಸರಿಯಾಗಿ ಗುರುತಿಸಿಕೊಳ್ಳದೆ ಹೋದರೆ, ನಮಗೆ ಅಹಂಕಾರವಿದ್ದರೆ, ಅಹಂ ಎಂಬ ಭಾವನೆ ಇದ್ದರೆ, ನಾನೇ ದೊಡ್ಡವನು ಎಂಬ ಭ್ರಮೆ ಇದ್ದರೆ ಖಂಡಿತವಾಗಿ ನಾವು ಪರಮಾತ್ಮನ ದಿವ್ಯವಾದ ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಎಂದು ಕನಕದಾಸರು ತೋರಿಸ್ತಾರೆ.
ನಮಗೆ ಕಂಟಕವಾಗಿರುವಂತಹದ್ದು ನಮ್ಮ ಅಹಂಕಾರ ಅಥವಾ ಗರ್ವ, ನಮ್ಮ ಒಂದು ತಪ್ಪಾದ ಗ್ರಹಿಕೆ, ನಾವು ನಮ್ಮನ್ನು ಸರಿಯಾಗಿ ಗುರುತಿಸಿಕೊಳ್ಳದೇ ಇರುವುದು, ಅದನ್ನು ಅಹಂಕಾರ ಅಂತ ಹೇಳ್ತಾರೆ. ನಾವು ಅನ್ನವಾಗಿ ಗುರುತಿಸಿಕೊಳ್ಳಬಾರದು, ನಾವು ನಮ್ಮನ್ನು ಮನಸ್ಸಾಗಿ ಗುರುತಿಸಿಕೊಳ್ಳಬಾರದು, ನಮ್ಮನ್ನು ನಾವು ಆತ್ಮವಾಗಿ ಗುರುತಿಸಿಕೊಳ್ಳಬೇಕು. ಆತ್ಮದ ಸ್ವರೂಪ ಏನು ಅಂದರೆ ಭಗವಂತನ ಶೇಷ, ಭಗವಂತನ ದಾಸ, ಅದೇ ಬಂಟ ಎಂದು ಇಲ್ಲಿ ಕನಕದಾಸರು ತೋರಿಸ್ತಾರೆ. ಬಂಟನಾಗಿ ಬಂದೇ ಶ್ರೀರಂಗಶಾಹಿ. ನಮ್ಮ ಆ ಕಂಟಕನೊಬ್ಬ ಅಹಂಕಾರ ಅಳಿದ ನಂತರ ಒಳಗಡೆ ಇರುವಂತಹ ಪರಮಾತ್ಮನೇ ಎಲ್ಲ, ಭಗವಂತನಿಗೆ ಸಂಬಂಧಿಸಿದವರು ನಾವು. ಭಗವಂತ ಆನಂದ ಸ್ವರೂಪಿಯಾಗಿದ್ದಾನೆ ಎಂಬ ಅರಿವು, ಅದನ್ನು ಅನುಭವಿಸಬೇಕು ಎಂಬ ಕಾತರತೆಯಿಂದ ತನ್ನ ಸ್ವರೂಪವನ್ನು ತಾನು ತಿಳಿದುಕೊಂಡು ನಾನು ದಾಸನಾಗಿದ್ದೇನೆ ಎಂಬ ಅರಿವನ್ನು ಮೂಡಿಸಿಕೊಂಡು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ಶ್ರೀರಂಗಶಾಹಿಯನ್ನು ದರ್ಶನ ಮಾಡಿದಾಗ ಮಾತ್ರ ಅವನಿಗೆ ನಿರತಿಶಯವಾದ ಆನಂದ ಅಥವಾ ಸುಖ ಲಭ್ಯವಾಗತ್ತೆ ಎಂದು ಕನಕದಾಸರು ಈ ಅದ್ಭುತವಾದ ಪದ್ಯದಲ್ಲಿ ತೋರಿಸುತ್ತಾರೆ. ಆದ್ದರಿಂದ ನಾವು ಲೌಕಿಕ ಜೀವನದಲ್ಲಿ ಸಾಮಾನ್ಯ ಮನೋಭಾವನೆಯಿಂದ ಅನುಭವಿಸುವಂತಹ ಎಲ್ಲ ವಸ್ತುಗಳು ನಮಗೆ ನಿರತಿಶಯವಾದ ಸುಖವನ್ನು ನೀಡಲಾರದು. ಅದು ಅಲ್ಪ ಸುಖ. ನಮಗೆ ಬ್ರಹ್ಮಾನಂದ ಪ್ರಾಪ್ತವಾಗಬೇಕಾದರೆ ರಂಗನ ದರ್ಶನ ಏರ್ಪಡಬೇಕು. ರಂಗನನ್ನು ನಾವು ಸಮೀಪಿಸಬೇಕಾದರೆ ಭಕ್ತಿ ಭಾವ ಇರಬೇಕು. ನಮ್ಮನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ನಾವು ಭಗವಂತನ ದಾಸರು ಎಂಬ ಅರಿವು ನಮಗೆ ಮೂಡಬೇಕು. ಅದು ಭಗವಂತನ ಪರಮಾನುಗ್ರಹದಿಂದಲೇ ಏರ್ಪಡುತ್ತದೆ. ಅದೇ ರೀತಿ ಭೃಗು ಮಹರ್ಷಿಗಳಿಗೆ ಭಗವಂತನ ಅನುಗ್ರಹದಿಂದ ಆನಂದವೇ ಪರಬ್ರಹ್ಮ ಎಂಬ ಸ್ವರೂಪವನ್ನು ಅವರು ಕಂಡುಕೊಂಡು ಮುಂದೆ ಇವರ ಪುತ್ರಿಯಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅವತಾರ ಮಾಡಿ ಮಹಾಲಕ್ಷ್ಮಿಯನ್ನು ಪರಮಾತ್ಮನಿಗೆ ವಿವಾಹ ಮಾಡಿಸಿ ಅವರಿಬ್ಬರನ್ನು ಏಕಾಸನದಲ್ಲಿ ಕೂಡಿಸಿ ಇವರು ಉಪಾಸನೆ ಮಾಡಿದ್ರಿಂದ ಆ ಒಂದು ಅದ್ಭುತವಾದ ಆನಂದವನ್ನು, ಅಲೌಕಿಕವಾದ ಆನಂದವನ್ನು ಅನುಭವಿಸಿದರು ಎಂದು ನಮಗೆ ಉಪನಿಷತ್ತು ತೋರಿಸುತ್ತೆ. ಈ ರೀತಿ ಆನಂದವನ್ನು ನೀಡುವಂತಹ ಪರಮಾತ್ಮನನ್ನು ಶರ್ಮ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡಿದೆ. ಶ್ರೀಮತೆ ರಾಮಾನುಜಾಯ ನಮಃ.